ಅಮಾತ್ಯರೇ, ರಥಕ್ಕೆ ಕುದುರೆಗಳನ್ನು ಹೂಡಿ ಸಿದ್ಧಗೊಳಿಸಿ. ನಾವು ಬೇಗನೆ ಗಂಗಾ ತೀರವನ್ನು ಸೇರೋಣ. ಆಗಲಿ ಲಕ್ಷ್ಮಣ, ರಥವನ್ನು ಸಜ್ಜುಗೊಳಿಸುತ್ತೆ. ಹಾಗೆ ಅತ್ತಿಗೆ ಸಿದ್ಧವಾಗಿದ್ದಾರೆಯೇ ಎಂದು ತಿಳಿದುಕೊಳ್ಳುತ್ತೇನೆ ಲಕ್ಷ್ಮಣ. ನಾವು ಇಂದು ಗಂಗಾ ನದಿ ತೀರವನ್ನು ಸೇರಿ ಬಂದ ಕಾರ್ಯವನ್ನು ಪೂರೈಸಿ ಹಿಂತಿರುಗಬೇಕು. ಹೌದು, ನಾವು ಬಂದ ಕಾರ್ಯವನ್ನು ಹಿಂದೆ ಪೂರೈಸಬೇಕು. ನಮ್ಮ ಕರ್ತವ್ಯವೇನೋ ಮುಗಿಯುತ್ತದೆ. ಮಾತರೆ, ಆದರೆ ಅತ್ತಿಗೆಯ ಗತಿ? ಅವರನ್ನು ಅರಣ್ಯದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವ ನಿರ್ದಯ ಕಾರ್ಯ ನನ್ನ ಪಾಲಿಗೆ ಬಂದಿತ್ತಲ್ಲ ಮಾತರೆ, ನನ್ನ ಪಾಲಿಗೆ ಬಂದಿತ್ತಲ್ಲ. ಲಕ್ಷ್ಮಣ, ಲಕ್ಷ್ಮಣ, ಏಕೆ ನಿನ್ನ ಮುಖ ಬಾಡಿದೆ? ಏನೋ ದುಃಖವಿರುವಂತಿದೆ. ಏಕೆ ಲಕ್ಷ್ಮಣ, ಏನಾಯಿತು? ಏನೂ ಇಲ್ಲ ಅತ್ತಿಗೆ, ಏನೂ ಇಲ್ಲ. ಸುಮಂತ್ರರು ರಥ ಸಿದ್ಧಗೊಳಿಸುವುದಾಗಿ ಹೇಳುತ್ತಿದ್ದರು. ನಾವೀಗ ಪ್ರಯಾಣವನ್ನು ಮುಂದುವರಿಸಬಹುದು. ಹಾಗೇ ಆಗಲಿ ಲಕ್ಷ್ಮಣ. ಅಮಾತ್ಯರೇ, ಲಕ್ಷ್ಮಣ, ನಾವು ಆದಷ್ಟು ಬೇಗ ಆಶ್ರಮಗಳನ್ನು ಸಂದರ್ಶಿಸಿ ಮರಳಿ ಅಯೋಧ್ಯೆಗೆ ಹೊರಡಬೇಕು. ನನ್ನ ಪತಿ ಜೊತೆಗಿದ್ದಿದ್ದರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ಇರಬಹುದಾಗಿತ್ತು. ಅವರು ಇಲ್ಲದಿರುವುದರಿಂದ ನನಗೆ ಬೇಗನೆ ನನ್ನ ಪತಿಯ ಸಾನ್ನಿಧ್ಯವನ್ನು ಸೇರಬೇಕೆಂದು ಆತುರವಾಗುತ್ತಿದೆ. ಅದು ರಥ ಬಂತು, ಹೊರಡೋಣ ಅತ್ತಿಗೆ. ಅತ್ತಿಗೆ, ಇದೇ ಗಂಗಾ ನದಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ಋಷಾಶ್ರಮಗಳಿವೆ. ಲಕ್ಷ್ಮಣ, ಪರಮ ಪಾವನವಾದ ಗಂಗಾ ನದಿಯನ್ನು ಕಂಡು ನನಗೆ ಬಹಳ ಆನಂದವಾಗಿದೆ. ನಿನಗೆ ನೆನಪಿದೆಯೇ ಲಕ್ಷ್ಮಣ, ವನವಾಸಕ್ಕೆ ಹೊರಡುತ್ತಿರುವಾಗ ಗುಹನ ನಾವೆಯಲ್ಲಿ ಗಂಗಾ ತೀರವನ್ನು ದಾಟಿದ್ದೆವು. ಆಗ ನಾನು ಗಂಗಾ ಮಾತೆಗೆ ಪ್ರಾರ್ಥಿಸಿದೆ. ಮತ್ತೆ 14 ವರ್ಷಗಳ ನಂತರ ವನವಾಸದಿಂದ ಹಿಂದಿರುಗಿ ಬಂದಾಗಲೂ ಪ್ರಾರ್ಥಿಸಿದೆ. ಈಗಲೂ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸಿ ಅತ್ತಿಗೆ. ಪರಮ ಪಾವನಳಾದ ಗಂಗಾದೇವಿ ಕೃಪೆ ಇಟ್ಟು ನಿಮ್ಮನ್ನು ರಕ್ಷಿಸಲಿ. ಲಕ್ಷ್ಮಣ, ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಅತ್ತಿಗೆ, ನೀವು ಪ್ರಾರ್ಥನೆ ಮಾಡಿ.
ಲಕ್ಷ್ಮಣ, ಇದೇನು? ನೀನೇಕೆ ಅಳುತ್ತಿರುವೆ? ಪಾವನ ಗಂಗಾ ಮಾತೆಗೆ ಮತ್ತೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ದೊರೆಯುತ್ತಲ್ಲ ಎಂದು ನಾನು ಸಂತೋಷ ಪಡುತ್ತಿರುವಾಗ ನೀನೇಕೆ ದುಃಖಿಸುತ್ತಿರುವೆ? ಓ, ಪ್ರಿಯ ಸೋದರ ಶ್ರೀರಾಮನ ಜೊತೆಯಲ್ಲಿ ಸದಾ ಇರುತ್ತಿದ್ದ ನಿನಗೆ 2 ದಿನದ ಅಗಲಿಕೆಯ ನೋವಾಗಿದೆಯೇ? ಅದಕ್ಕೆ ಈ ಅಳುವೆ? ಲಕ್ಷ್ಮಣ, ಶ್ರೀರಾಮ ನನ್ನ ಪ್ರಾಣಪ್ರಿಯ. ಒಂದು ಕ್ಷಣದ ಅಗಲಿಕೆಯನ್ನು ನಾನು ಸಹಿಸಲಾರೆ. ಆದರೆ ನಾನು ನಿನ್ನ ಹಾಗೆ ಶೋಕಿಸುತ್ತಿಲ್ಲ. ಸಮಾಧಾನ ಮಾಡಿಕೊ ಲಕ್ಷ್ಮಣ. ಮೊದಲು ಆಶ್ರಮವನ್ನು ಸೇರೋಣ. ನಾನು ತಂದ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟು ಬಿಡುತ್ತೇನೆ. ಅವರ ಆಶೀರ್ವಾದವನ್ನು ಪಡೆದು ಈ ರಾತ್ರಿ ಅಲ್ಲಿಯೇ ತಂಗಿದ್ದು ನಾಳೆ ಬೆಳಿಗ್ಗೆ ಬೇಗ ಹೊರಟು ಹೋಗೋಣ. ನನಗೂ ನನ್ನ ಪತಿಯನ್ನು ಕಾಣಬೇಕೆಂದು ಆತುರವಾಗುತ್ತಿದೆ. ಆ ಕಾರಣವಲ್ಲ ಅತ್ತಿಗೆ, ನನ್ನ ದುಃಖದ ಕಾರಣವೇ ಬೇರೆ. ಪುರುಷೋತ್ತಮನಾದ ರಾಮನ ಸೋದರನಾದ ನಿನಗೆ ದುಃಖ ಪಡುವಂತ ಕಾರಣ ಯಾವುದಿದೆ ಲಕ್ಷ್ಮಣ? ಅತ್ತಿಗೆ, ಅತ್ಯಂತ ದಾರುಣವಾದ ಒಂದು ಕಾರ್ಯ ಮಾಡಲು ಮಹಾರಾಜನಾದ ಶ್ರೀರಾಮ ನನಗೆ ಆಜ್ಞೆ ಮಾಡಿದ್ದಾನೆ. ಲಕ್ಷ್ಮಣ, ಅದೆಂಥ ದಾರುಣವಾದ ಕಾರ್ಯ? ಅಯ್ಯೋ, ಅದಕ್ಕಿಂತ ಮರಣವೇ ಶ್ರೇಯಸ್ಕರವಾಗಿತ್ತು. ಶ್ರೀರಾಮ ಹೇಗಾದರೂ ನನಗೆ ಆಜ್ಞೆ ಮಾಡಿದನು. ಅದಕ್ಕೆ ಮೊದಲೇ ನಾನು ಸತ್ತು ಹೋಗಬಾರದಾಗಿದ್ದೆ. ಲಕ್ಷ್ಮಣ, ಏಕೆ ಇಷ್ಟು ದುಃಖ? ಬಿಡಿಸಿ ಹೇಳು. ಅತ್ತಿಗೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಿಮ್ಮನ್ನು ಕಾಡಿಗೆ ಕರೆತಂದ ನನ್ನಲ್ಲಿ ಯಾವ ದೋಷವೂ ಇಲ್ಲ. ಲಕ್ಷ್ಮಣ, ಏಕೆ ಏನೇನೋ ಮಾತನಾಡುತ್ತಿರುವೆ? ನಿನ್ನ ಮನಸ್ಸಿನಲ್ಲಿ ಏನೋ ವೇದನೆ ಇರುವಂತಿದೆ. ಎಲ್ಲವನ್ನು ಸ್ಪಷ್ಟವಾಗಿ ಹೇಳು. ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಅಯೋಧ್ಯಾಪತಿಯ ಕ್ಷೇಮಕ್ಕೆ ತೊಂದರೆ ಇಲ್ಲ. ಹಾಗಾದರೆ ನನ್ನ ಸ್ವಾಮಿಯ ಮೇಲೆ ಆಣೆ ಮಾಡಿ ಕೇಳುತ್ತಿದ್ದೇನೆ, ನಿನ್ನ ಸಂತಾಪಕ್ಕೆ ಕಾರಣವೇನೆಂದು ಹೇಳು ಲಕ್ಷ್ಮಣ. ಅತ್ತಿಗೆ, ನಿಮ್ಮ ಸಂಬಂಧವಾಗಿ ಒಂದು ಅಪವಾದದ ಮಾತನ್ನು ಕೇಳಿ ಬಹಳ ದುಃಖಿತನಾದ ರಾಮಚಂದ್ರ ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞಾಪಿಸಿದ. ಏನೆಂದೆ? ನನ್ನ ಮೇಲೆ ಅಪವಾದವೇ? ಎಂಥ ಅಪವಾದ? ಯಾರು ಮಾಡಿದವರು? ಅದನ್ನು ಹೇಳಲು ನನಗೆ ಬಾಯಿ ಬರುತ್ತಿಲ್ಲ ಅತ್ತಿಗೆ. ಅದನ್ನು ಮತ್ತೊಮ್ಮೆ ನುಡಿಯಲು ನಾನು ಬಯಸುವುದಿಲ್ಲ. ಆದರೆ ರಾಮಚಂದ್ರ ಲೋಕೋಪವಾದದ ಭೀತಿಯಿಂದ ನಿಮ್ಮನ್ನು ತ್ಯಜಿಸಿಬಿಟ್ಟ ಅತ್ತಿಗೆ. ಏನು? ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿ ಬಿಟ್ಟರೆ? ಪ್ರಾಣ ಸರ್ವಸ್ವವಾದ ನನ್ನ ಸ್ವಾಮಿ ನನ್ನನ್ನು ತೊರೆದರೆ? ಕರುಣಾಮೂರ್ತಿಯಾದ ಶ್ರೀರಾಮ ನನ್ನನ್ನು ತ್ಯಾಗ ಮಾಡಿಬಿಟ್ಟರೆ?
ಹೌದು ಅತ್ತಿ, ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ರಾಮಚಂದ್ರ ಆಜ್ಞಾಪಿಸಿದ್ದಾನೆ. ನನ್ನನ್ನು ಕ್ಷಮಿಸಿ ಅತ್ತಿಗೆ, ನನ್ನನ್ನು ಕ್ಷಮಿಸಿ. ಸ್ವಾಮಿ, ಇಂಥ ಕ್ರೂರ ಕಾರ್ಯವನ್ನು ಮಾಡಲು ಬಂದ ನನ್ನ ಮೇಲೆ ನನಗೆ ಅಸಹ್ಯವಾಗಿದೆ. ಸಹೋದರ ಆಜ್ಞೆ ಮಾಡುವ ಮೊದಲು ನಾನು ಸತ್ತು ಹೋಗಬಾರದಿತ್ತೆ ಎಂದು 1000 ಸಲ ಅಂದುಕೊಂಡಿದ್ದೇನೆ. ಸಹೋದರನ ಇಂಥ ಕಠಿಣವಾದ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಲು ಅಸಮರ್ಥನಾದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನ ದುರದೃಷ್ಟ ಕ್ರೂರವಾಗಿರುವಾಗ ನೀನೇಕೆ ನೊಂದುಕೊಳ್ಳುವೆ ಲಕ್ಷ್ಮಣ? ಅತ್ತಿಗೆ, ಇಲ್ಲೇ ಸಮೀಪದಲ್ಲಿ ದಶರಥ ಮಹಾರಾಜರ ಪರಮ ಮಿತ್ರರಾದ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ. ನೀವು ಅವರ ಆಶ್ರಯವನ್ನು ಸೇರಬೇಕು. ಜೀವನ ಪೂರ್ತಿ ಆಶ್ರಯ ನೀಡಬೇಕಾದ ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಯಾರ ಆಶ್ರಯದಿಂದ ಏನಾಗಬೇಕಾಗಿದೆ ಲಕ್ಷ್ಮಣ? ಇಲ್ಲ, ನಾನು ನನ್ನ ಸ್ವಾಮಿಯನ್ನು ಆಕ್ಷೇಪಿಸುತ್ತಿಲ್ಲ. ದುಃಖ ಪಡಲೆಂದೇ ಆ ಬ್ರಹ್ಮ ನನ್ನನ್ನು ಸೃಷ್ಟಿಸಿರಬೇಕು. ಹಿಂದಿನ ಜನ್ಮದಲ್ಲಿ ನಾನೇನೋ ಪಾಪ ಮಾಡಿರಬೇಕು. ಯಾರೋ ಪತಿ ಪತ್ನಿಯರನ್ನು ಅಗಲಿಸಿರಬೇಕು. ಆ ಪಾಪದಿಂದಲೇ ಪರಿಶುದ್ಧಳಾಗಿರುವ ನನ್ನನ್ನು ನನ್ನ ಸ್ವಾಮಿ ತೊರೆದು ಬಿಟ್ಟಿದ್ದಾರೆ. ಅತ್ತಿಗೆ, ನಿಮ್ಮ ದುಃಖವನ್ನು ಕಂಡು ನನ್ನ ಕರುಳು ಸುಟ್ಟು ಹೋಗುತ್ತಿದೆ. ನಿಮಗೆ ದುಃಖ ಪಡಬೇಡಿ ಎಂದು ಹೇಳಲು ಸಾಧ್ಯವಿಲ್ಲ. ಅಯ್ಯೋ ವಿಧಿಯೇ, ನಿನಗೆ ಕಣ್ಣಿಲ್ಲವೇ? ಕರುಣೆಯೇ ಇಲ್ಲವೇ? ಹಿಂದೆ ಪತಿಯ ಜೊತೆಗೆ ವನವಾಸಕ್ಕೆ ಹೊರಟಾಗ ನಾನು ದುಃಖಿಸಲಿಲ್ಲ. ಪತಿಯ ಜೊತೆ ಆ ವನವಾಸ ಕಷ್ಟವಾಗಿ ಕಾಣಲಿಲ್ಲ. ಆದರೆ ಈಗ ಪತಿಯಿಂದ ದೂರವಾಗಿ ನಾನು ಹೇಗೆ ಬದುಕಿರಲಿ? ಪ್ರಿಯ ಜನರಿಂದ ದೂರವಾಗಿ ನಾನು ಹೇಗೆ ಜೀವ ಹಿಡಿದಿರಲಿ? ಇಲ್ಲ ಲಕ್ಷ್ಮಣ, ಇಲ್ಲ, ನಾನು ಬದುಕಿರಲಾರೆ. ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನಾನು ಈ ಗಂಗೆಯ ಜಲದಲ್ಲಿ ನನ್ನ ಶರೀರವನ್ನು ವಿಸರ್ಜಿಸಿ ಬಿಡುತ್ತೇನೆ. ಕೂಡದು ಅತ್ತಿಗೆ, ಕೂಡದು. ನಿಮ್ಮ ಹೊಟ್ಟೆಯಲ್ಲಿರುವ ರಘುವಂಶದ ಕುಡಿಯನ್ನು ನೀವೇ ನಿಮ್ಮ ಕೈಯಾರ ಕೊಲ್ಲುತ್ತೀರಾ? ಹೌದು ಲಕ್ಷ್ಮಣ, ಮರೆತೇ ಬಿಟ್ಟಿದ್ದೆ. ಇನ್ನೊಂದು ಜೀವವನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ. ಆದರೆ ಲಕ್ಷ್ಮಣ, ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದಾಗ ನೀನೇ ಇದ್ದೇ ಅಲ್ಲ. ಸ್ವತಃ ಅಗ್ನಿದೇವನೇ ಬಂದು ನಾನು ಪರಿಶುದ್ಧಳಾಗಿದ್ದೇನೆ ಎಂದು ಘೋಷಿಸಿದನಲ್ಲವೇ? ಆದರೂ ನನ್ನ ಪತಿಗೆ
ಧರ್ಮಾತ್ಮನಾದ ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಸಂದೇಹ ಬಂತೆ. ಸಂದೇಹವಿಲ್ಲ ಅತ್ತಿಗೆ. ಸಹೋದರ ರಾಮಚಂದ್ರನಿಗೆ ನೀವು ಪವಿತ್ರರೆಂದು ಚೆನ್ನಾಗಿ ಗೊತ್ತು. ಆದರೆ ಅಜ್ಞಾನಿಯಾದ ಅಲ್ಪನೊಬ್ಬನ ಅಪವಾದದಿಂದ ಅತಿ ಸಂಕಟದಿಂದ ಇಂತಹ ನಿರ್ಧಾರ ಮಾಡಿಬಿಟ್ಟ. ನಾವೆಲ್ಲ ಸಹೋದರರು ಪರಿಪರಿಯಾಗಿ ಹೇಳಿದರೂ ಅವರ ನಿರ್ಧಾರ ಕದಲಲಿಲ್ಲ. ವಂಶದ ಕೀರ್ತಿಗಾಗಿ ಅವನು ಯಾರನ್ನು ಬೇಕಾದರೂ ಏನನ್ನು ಬೇಕಾದರೂ ತ್ಯಾಗ ಮಾಡುವುದಾಗಿ ಹೇಳಿದ. ಹೌದು ಲಕ್ಷ್ಮಣ, ಶ್ರೀರಾಮಚಂದ್ರ ಸೀತೆಯ ಪತಿಗಿಂತ ಹೆಚ್ಚಾಗಿ ಅಯೋಧ್ಯೆಯ ಮಹಾರಾಜ, ಇಕ್ಷ್ವಾಕು ವಂಶದ ಚಕ್ರವರ್ತಿ. ಪತಿಯ ಕರ್ತವ್ಯಕ್ಕಿಂತ ಮಹಾರಾಜನ ಕರ್ತವ್ಯವೇ ಹೆಚ್ಚು. ಆದರೆ ವಂಶದ ಕೀರ್ತಿ ಉಳಿಸಲು ಹೋಗಿ ನನ್ನ ಸಹೋದರ ರಾಮಚಂದ್ರ ಅಬಲೆಯಾದ ಪತ್ನಿಯನ್ನು ನಿರ್ದಯೆಯಿಂದ ತ್ಯಜಿಸಿದನೆಂಬ ಅಪಕೀರ್ತಿಗೆ ಗುರಿಯಾದ. ಬೇಡ ಲಕ್ಷ್ಮಣ, ಹಾಗೆ ಹೇಳಬೇಡ. ನನ್ನ ಸ್ವಾಮಿ ಎಂದಿಗೂ ಅಪಕೀರ್ತಿಗೆ ಗುರಿಯಾಗಬಾರದು. ಲಕ್ಷ್ಮಣ, ಇನ್ನು ತಡ ಮಾಡಬೇಡ. ತಮ್ಮ ಆಜ್ಞೆಯನ್ನು ಪಾಲಿಸಲು ತಡ ಮಾಡಿದೆ ಎಂದು ನಿನ್ನ ಸೋದರ ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದು. ಹೊರಡು. ನನ್ನನ್ನು ಈ ಅರಣ್ಯದ ಪಾಲಿಗೆ ಒಪ್ಪಿಸಿ ಹೊರಟು ಹೋಗು. ಒಂದು ಮಾತು. ಹೇಳಿ ಅತ್ತಿಗೆ. ನನ್ನ ಪರವಾಗಿ ನೀನು ನನ್ನ ಸ್ವಾಮಿಗೆ ಮತ್ತು ಅತ್ತೆಯರಿಗೆ ಪ್ರಣಾಮಗಳನ್ನು ಸಲ್ಲಿಸು. ಈಗ ನಾನು ಹೇಳುವ ಮಾತುಗಳನ್ನು ನಾನು ಹೇಳಿದಂತೆಯೇ ನನ್ನ ಸ್ವಾಮಿಗೆ ಹೇಳು. ಸ್ವಾಮಿ, ನಾನು ಪರಿಶುದ್ಧಳೆಂದು ತಿಳಿದಿದ್ದರೂ ನನ್ನನ್ನು ತೊರೆದ ನಿಮ್ಮ ಮೇಲೆ ನನಗೆ ಬೇಸರವಿಲ್ಲ. ನಿಮ್ಮ ಕೀರ್ತಿಗೆ ಕಳಂಕ ಬಾರದಂತೆ ಕಾಪಾಡುವುದು ನನ್ನ ಕರ್ತವ್ಯವೂ ಹೌದು. ನೀವು ನಂಬಿದ ಧರ್ಮ ನಿಮ್ಮನ್ನು ಕಾಪಾಡಲಿ. ನಿಮ್ಮ ಕೀರ್ತಿ ಅಜರಾಮರವಾಗಲಿ. ನನ್ನ ಅಗಲಿಕೆಯ ದುಃಖವನ್ನು ಮರೆತು ಪ್ರಜಾಪಾಲನೆಯ ಕರ್ತವ್ಯವನ್ನು ನಿರ್ವಹಿಸಿ. ಈ ಹತಭಾಗಿನಿ ಸೀತೆಯ ಪ್ರಾಣ ಸದಾ ನಿಮ್ಮ ಪವಿತ್ರ ಪಾದಗಳಲ್ಲಿ ಇರುವಂತೆ ಅನುಗ್ರಹಿಸಿ. ಹೀಗೆಂದು ನಿನ್ನ ಸೋದರನಿಗೆ ಹೇಳು ಲಕ್ಷ್ಮಣ. ಹೇಳುತ್ತೇನೆ ಅತ್ತಿಗೆ. ತಡವಾಗುತ್ತದೆ. ಇನ್ನು ನೀನು ಹೊರಡು. ನನ್ನನ್ನು ಕ್ಷಮಿಸಿ ಅತ್ತಿಗೆ, ಕ್ಷಮಿಸಿ. ಲಕ್ಷ್ಮಣ, ನೀನು ಯಾವ ಅಪರಾಧವನ್ನೂ ಮಾಡಿಲ್ಲ. ಧರ್ಮಾತ್ಮನಾದ ನಿನ್ನ ಸೋದರನ ಆಜ್ಞೆಯನ್ನು ಪಾಲಿಸಿದೆ ಅಷ್ಟೇ. ನಿನಗೆ ಮಂಗಳವಾಗಲಿ. ನನ್ನ ಸೋದರಿಯರನ್ನು ಸಮಾಧಾನ ಮಾಡು.
ಲೋಕಮಾತೆ ಅದಕ್ಕೆ ಕಾರಣ ಲೋಕದ ಮಾತೆ ಶೋಕಿಸುತ್ತಿಹಳು ಲೋಕಮಾತೆ ಅದಕ್ಕೆ ಕಾರಣ ಲೋಕದ ಮಾತೆ ಲೋಕದ ಜನರ ಕುಹಕದ ಮಾತೆ ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕಮಾತೆ ಲೋಕದ ಜನರ ಕುಹಕದ ಮಾತೆ ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕಮಾತೆ ಲೋಕಮಾತೆ ಶೋಕಿಸುತ್ತಿಹಳು ಅದಕ್ಕೆ ಕಾರಣ ಲೋಕದ ಮಾತೆ ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ ಇಂದು ಸೋಲಾಯಿತೆ ಅಲ್ಪರ ಮಾತಿಗೆ ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ ಇಂದು ಸೋಲಾಯಿತೆ ಅಲ್ಪರ ಮಾತಿಗೆ ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹ ವನಿತೆ ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹ ವನಿತೆ ಶೋಕಿಸುತ್ತಿಹಳು ಲೋಕಮಾತೆ ಅದಕ್ಕೆ ಕಾರಣ ಲೋಕದ ಮಾತೆ ಲೋಕದ ಜನರ ಕುಹಕದ ಮಾತೆ ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕಮಾತೆ ಸೋದರಿ ಊರ್ಮಿಳೆ, ಲಕ್ಷ್ಮಣನು ಗಂಗಾ ತೀರದಿಂದ ಹಿಂತಿರುಗಿ ಬಂದನೆ. ಸೀತೆಯನ್ನು ಎಲ್ಲಿ ಬಿಟ್ಟು ಬಂದನಂತೆ? ಈಗ ಸೀತೆ ಹೇಗಿದ್ದಾಳಂತೆ? ಇಲ್ಲ ಸೋದರಿಯರೇ, ನನ್ನ ಪತಿ ಇನ್ನೂ ಹಿಂದಿರುಗಿ ಬಂದಿಲ್ಲ. ಸೂರ್ಯೋದಯದಿಂದ ಅವರ ಬರುವಿಕೆಗಾಗಿ ಕಾದು ಕಾದು ಈಗ ಇಲ್ಲಿಗೆ ಬಂದೆ. ಈ ಅರಮನೆಯಲ್ಲಿ ಎಲ್ಲರೂ ನಿರೀಕ್ಷೆಯ ಭಾರದಿಂದ ಕುಸಿದು ಹೋಗಿದ್ದಾರೆ. ಯಾರಿಗೂ ಯಾವ ಕಾರ್ಯದಲ್ಲೂ ಮನಸ್ಸಿಲ್ಲ. ನನ್ನ ಪತಿ, ಮಾಂಡವಿಯ ಪತಿ, ಯಾರೊಡನೆಯೂ ಮಾತನಾಡದೆ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ. ಯಾರು ಯಾರಿಗೂ ಸಮಾಧಾನ ಹೇಳುವ ಸ್ಥಿತಿಯಲ್ಲಿಲ್ಲ. ನನ್ನ ಪತಿ ಸೀತೆಗೆ ಹೇಗೆ ಆ ವಿಷಯವನ್ನು ತಿಳಿಸುತ್ತಾರೋ, ಅವಳು ಅದೆಷ್ಟು ದುಃಖ ಪಡುತ್ತಾಳೋ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮಗೆ ಕಲ್ಪಿಸಿಕೊಳ್ಳುವುದು ಕಷ್ಟವಾಗುತ್ತಿದೆ. ಆದರೆ ಅದನ್ನು ಅರಗಿಸಿಕೊಳ್ಳಲಾಗದೆ ಸೀತೆ ಅದೆಷ್ಟು ನೋವು ತಿನ್ನುತ್ತಿರಬಹುದು. ಅಯ್ಯೋ, ನಮ್ಮ ಸೋದರಿ ಸೀತೆಗೆ ಇದೆಂತ ದುರಾದೃಷ್ಟ ಪ್ರಾಪ್ತವಾಯಿತು. ಅತ್ತೆಯವರ ದುಃಖವನ್ನು ನೋಡಲಾಗುತ್ತಿಲ್ಲ. ಅವರಿಗೆ ಸಮಾಧಾನ ಮಾಡುವುದಿರಲಿ, ಅವರನ್ನು ಕಂಡರೆ ನಮ್ಮ ದುಃಖವೇ ಮಿತಿ ಮೀರುತ್ತಿದೆ.
ಸೋದರಿಯರೇ, ನಾವು ಇನ್ನೆಂದು ನಮ್ಮ ಸೋದರಿ ಸೀತೆಯನ್ನು ನೋಡಲಾಗುವುದಿಲ್ಲವೇ? ಅಷ್ಟೊಂದು ನಿರಾಸೆ ಬೇಡ ಊರ್ಮಿಳೆ. 14 ವರ್ಷಗಳ ವನವಾಸ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬಂದಂತೆ ಅವಳು ಈ ಕಷ್ಟ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬರುವಳೆಂದು ಭಾವಿಸಬೇಕು. ನಿಜವಾಗಿಯೂ ಹಾಗಾಗುತ್ತದೆಯೇ? ದೇವರೇ, ಹಾಗಾದರೆ ಸಾಕು. ನಮ್ಮ ಸಹೋದರಿ ಸೀತೆ ಮರಳಿ ಈ ಅರಮನೆಗೆ ಬಂದರೆ ಸಾಕು. ಗುರುಗಳಿಗೆ ಪ್ರಣಾಮಗಳು. ಆಯುಷ್ಮಾನ್ ಭವ. ಗುರುಗಳೇ, ನಾವು ದುಃಖದಿಂದ ತಳಮಳಿಸುತ್ತಿರುವ ಗರ್ಭಿಣಿಯಾದ ತೇಜಸ್ವಿ ಸ್ತ್ರೀಯನ್ನು ನೋಡಿದೆವು. ಸಾಕ್ಷಾತ್ ಲಕ್ಷ್ಮಿಯಂತಿರುವ ಅವರು ಒಂಟಿಯಾಗಿ ರೋಧಿಸುತ್ತಿದ್ದರು. ನೀವು ಅವಳನ್ನು ಎಲ್ಲಿ ನೋಡಿದಿರಿ? ಗಂಗಾ ನದಿಯ ತೀರದಲ್ಲಿ. ಅವರ ದುಃಖ ಅಪಾರವಾಗಿದೆ ಗುರುಗಳೇ. ಅನಾಥೆಯಂತೆ ದಿಗ್ಭ್ರಾಂತಿಗೊಂಡಿದ್ದಾರೆ. ಆದರೆ ಅವರು ಸಾಧಾರಣ ಸ್ತ್ರೀಯಂತೆ ಕಾಣುತ್ತಿಲ್ಲ ಗುರುಗಳೇ. ಅವರಿಗೆ ಬಹುಶಃ ಈಗ ಆಶ್ರಯ ಅತ್ಯಂತ ಅಗತ್ಯವಾಗಿದೆ ಗುರುಗಳೇ. ಸಾಧ್ವಿ, ಸಮಾಧಾನ ತಂದುಕೋ ತಾಯಿ. ನನ್ನನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ. ಪೂಜ್ಯರೇ, ಪ್ರಣಾಮಗಳು. ಆ ದೈವದ ಕೃಪೆಯಿಂದಲೇ ನಿಮ್ಮ ದರ್ಶನವಾಯಿತು. ಹತಭಾಗ್ಯಳಾದ ನನ್ನ ಹೆಸರು ಸೀತೆ, ಮಿಥಿಲೆಯ ಜನಕ ಪುತ್ರಿ. ನಮಗೆ ಗೊತ್ತು ತಾಯಿ, ನೀನು ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರನ ಪತ್ನಿ, ಪಟ್ಟದ ರಾಣಿ ಎಂಬುದನ್ನು ನಾವು ಬಲ್ಲೆವು. ಈ ವಾಲ್ಮೀಕಿ ಆಶ್ರಮಕ್ಕೆ ಸ್ವಾಗತ ತಾಯಿ. ಪೂಜ್ಯರೇ, ನನ್ನಂಥ ನತದೃಷ್ಟರು ಈ ಲೋಕದಲ್ಲಿ ಬೇರೆ ಯಾರಿರಲು ಸಾಧ್ಯ? ನಿರಪರಾಧಿಯಾದ ನನ್ನನ್ನು ಲೋಕಾಪವಾದಕ್ಕೆ ಹೆದರಿ ಕರುಣಾಳು ರಾಮಚಂದ್ರ ನನ್ನನ್ನು ತೊರೆದು ಬಿಟ್ಟಿದ್ದಾರೆ. ಪತಿಯಿಂದ ಪರಿತ್ಯಕ್ತಳಾದ ನನಗೆ ಬದುಕೆಲ್ಲಿದೆ? ಯಾರಿಗಾಗಿ ಬದುಕಲಿ? ಆತ್ಮಹತ್ಯೆ ಮಾಡಿಕೊಂಡು ಈ ಹಾಳು ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕೆಂದರೆ ನಾನು ಗರ್ಭಿಣಿ. ಹೇಳಿ ಪೂಜ್ಯರೇ,
ನೀವೇ ಹೇಳಿ, ನಾನೇನು ಮಾಡಲಿ? ಮಗಳೇ, ಅಂತರ್ದೃಷ್ಟಿಯಿಂದ ನಮಗೆ ಸಕಲವೂ ಗೋಚರವಾಯಿತು. ನೀನು ಪಾಪರಹಿತಳೆಂಬುದನ್ನು ನಾವು ಬಲ್ಲೆವು. ಸಮಾಧಾನ ತಂದುಕೋ ತಾಯಿ, ಮುಂದೆ ನಿನಗೆ ಅಖಂಡ ಶ್ರೇಯಸ್ಸಾಗುತ್ತದೆ. ಈಗ ಈ ವಾಲ್ಮೀಕಿ ಆಶ್ರಮದಲ್ಲಿ ನನ್ನ ಮಗಳಂತೆ ಇದ್ದು ಬಿಡು ತಾಯಿ. ನಿಮ್ಮ ಕಾರುಣ್ಯಕ್ಕೆ ನನ್ನ ವಂದನೆಗಳು ಪೂಜ್ಯರೇ. ನಿಮ್ಮ ಕೃಪೆ ದೊರಕದಿದ್ದರೆ ನಾನು ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ತಾಯಿ, ಇನ್ನು ಈ ನಿನ್ನ ಸಂಕಟವನ್ನು ನಿಗ್ರಹಿಸಿಕೊ. ನಿನ್ನನ್ನು ಲೋಕದಲ್ಲೆಲ್ಲ ಬೆಳಗುವಂತ ಪುತ್ರ ಸಂತಾನವಾಗುತ್ತದೆ. ಮಗಳೇ, ನಾನು ದಶರಥ ಮಹಾರಾಜನಿಗೆ ಮಾತ್ರವಲ್ಲ, ನಿನ್ನ ತಂದೆ ಜನಕ ಮಹಾರಾಜನಿಗೂ ಆತ್ಮೀಯ. ಧೈರ್ಯವಾಗಿ ನನ್ನ ಆಶ್ರಮಕ್ಕೆ ನಡೆ. ನೆಮ್ಮದಿಯಿಂದ ನಮ್ಮ ಆಶ್ರಮದಲ್ಲಿ ನಿನಗೆ ಅಗತ್ಯವಾದ ಅಕ್ಕರೆ, ಆರೈಕೆ ಎಲ್ಲವೂ ಅಲ್ಲಿ ದೊರೆಯುತ್ತದೆ. ಕಾರ್ಗತ್ತಲೆಯಲ್ಲಿ ದಿಕ್ಕು ತಪ್ಪಿರುವಾಗ ನಿಮ್ಮ ಭರವಸೆ ಬೆಳಕಾಗಿ ಕಾಣುತ್ತಿದೆ ಪೂಜ್ಯರೇ. ತಾಯಿ, ನಿನ್ನಂತಹ ಮಹಾಪತಿವ್ರತೆಗಲ್ಲದೆ ಭಗವಂತನ ಕೃಪೆಯ ಬೆಳಕು ಬೇರೆಯವರಿಗೆ ಗೋಚರಿಸಲು ಸಾಧ್ಯವಿದೆ. ಬಾ ತಾಯಿ, ನಮ್ಮ ಆಶ್ರಮದಲ್ಲಿ ತಾಪಸ ಸ್ತ್ರೀಯರು ನಿನ್ನನ್ನು ಪ್ರೀತಿಯಿಂದ ಉಪಚರಿಸುತ್ತಾರೆ. ಬಾ ಮಗಳೇ. ಬಾ ಮಗಳೇ. ಲಕ್ಷ್ಮಣ, ಮತ್ತೆ ಇಷ್ಟು ಹೊತ್ತಿಗೆ ಯಾರಾದರೂ ಮಹರ್ಷಿಗಳು ನನ್ನ ಅತ್ತಿಗೆಯನ್ನು ಕಂಡು ಅವರ ಆಶ್ರಮಕ್ಕೆ ಕರೆದುಕೊಂಡು ಹೋಗಿರ್ತಾರಲ್ಲವೇ? ಸಂದೇಹವೇಕೆ ಲಕ್ಷ್ಮಣ? ನಿನ್ನ ಅನಿಸಿಕೆಯು ಖಂಡಿತ ನಿಜವಾಗುತ್ತದೆ. ಮಹಾರಾಜರ ಸಂಕಲ್ಪವು ಅದೇ ಆಗಿತ್ತಲ್ಲವೇ? ಏನೆಂದಿರಿಯ ಮಾತ್ಯರೆ? ಮಹಾತ್ಮರ ಸಂಕಲ್ಪವೇ? ಹಾಗೆಂದರೇನು? ಇದು ಮಹಾರಾಜರ ಸಂಕಲ್ಪವೇ? ರಾಘವ ಹೀಗೆ ತನಗೂ ದುಃಖ ತಂದುಕೊಂಡು ಅತ್ತಿಗೆಗೂ ಇಂತಹ ದಾರುಣ ದುಃಖ ಉಂಟು ಮಾಡಲು ಸಂಕಲ್ಪ ಮಾಡಿದ್ದಾನೆ. ನನಗೆ ಹಾಗೇ ಅನಿಸುತ್ತದೆ. ಅಮಾತ್ಯರೆ, ಪತಿವ್ರತಳಾದ ಪತ್ನಿಯನ್ನು ತೊರೆಯಲು ದೈವ ಸಂಕಲ್ಪವೆಂದೇ ನನ್ನ ಭಾವನೆ. ದೈವ ಸಂಕಲ್ಪದೆದುರು ಉಳಿದವರು ನಿಸ್ಸಹಾಯಕರಾಗುತ್ತಾರಲ್ಲವೇ? ದೇವ, ದಾನವ, ಯಕ್ಷ, ಗಂಧರ್ವರನ್ನೆಲ್ಲ ಧೂಳಿಪಟ ಮಾಡಬಲ್ಲ ರಾಮಚಂದ್ರನಂತವನು ದೈವಕ್ಕೆ ಅಧೀರನಾಗಿರುವನಲ್ಲವೇ? ಇಲ್ಲವೆಂದವರು ಯಾರು? ಸುಮಂತ್ರ, ಅಂದು ದೈವ ಸಂಕಲ್ಪದಂತೆಯೇ ನನ್ನ ಸಹೋದರ ತನ್ನ ಪತ್ನಿಯೊಂದಿಗೆ ದುಸ್ಸಹವಾದ ವನವಾಸಕ್ಕೆ ಹೋದ. ಇಂದು ಅದೇ ದೈವ ಸಂಕಲ್ಪದಂತೆಯೇ ನನ್ನ ಅತ್ತಿಗೆಯನ್ನು ಅರಣ್ಯಕ್ಕೆ ಕಳಿಸಿದ. ಆದರೂ ಇದು ನಿರ್ದಯ ಕಾರ್ಯವೆಂದೇ ನನ್ನ ಭಾವನೆ. ಅದು ಅನಿವಾರ್ಯವಾಗಿತ್ತು ಲಕ್ಷ್ಮಣ. ಎಂತಹ ಅನಿವಾರ್ಯ ಸುಮಂತ್ರರೇ? ಯಾವನ ಒಬ್ಬ ಅನ್ಯಾಯದ ಮಾತನಾಡಿದನೆಂದು ಕೈ ಹಿಡಿದ ಪತ್ನಿಯನ್ನೇ ಕಾಡು ಪಾಲು ಮಾಡಿ ರಾಘವ ಎಂತಹ ಧರ್ಮ ಪಾಲನೆ ಮಾಡಿದಂತಾಯಿತು. ಶಾಂತರಾಗು ಲಕ್ಷ್ಮಣ. ಇದು ಹೀಗೆಯೇ ಆಗುತ್ತದೆಂದು ಬಹಳ ಹಿಂದೆಯೇ ತಿಳಿದಿತ್ತು. ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ಇದಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳಿದ್ದರು. ನಮ್ಮ ತಂದೆಯವರಿಗೆ ಯಾರು ಏನು ಹೇಳಿದರು ಅಮಾತ್ಯರೇ? ವೈದೇಹಿ, ಇದು ನಮ್ಮ ಆಶ್ರಮ. ಇಲ್ಲಿ ನೀನು ನಿರ್ಭಯವಾಗಿ ನಿಶ್ಚಿಂತೆಯಿಂದ ಇರಬಹುದು. ಮಗಳೇ, ಇದನ್ನು ನಿನ್ನ ಸ್ವಗ್ರಹವೆಂದೇ ತಿಳಿ. ಇನ್ನು ಮುಂದೆ ವಿಷಾದವನ್ನು ಬಿಟ್ಟು ಬಿಡು. ನೆಮ್ಮದಿಯಿಂದ ಇರಲು ಪ್ರಯತ್ನ.
ಬಂಧುಗಳೇ, ಇವಳು ಮಹಾಪತಿವ್ರತೆಯಾದ ಅತಿ ಧೀಮಂತೆಯಾದ ನಮ್ಮ ಆಶ್ರಮದ ಗೌರವಾನ್ವಿತ ಅತಿಥಿ. ತುಂಬು ಗರ್ಭಿಣಿಯಾದ ಇವಳನ್ನು ಇನ್ನು ಮುಂದೆ ರಕ್ಷಿಸುವ ಭಾರ ನಿಮ್ಮೆಲ್ಲರಿಗೂ ಸೇರಿದೆ. ಗುರುದೇವ, ನಾವು ನಿಮ್ಮ ಆಜ್ಞೆಯಂತೆಯೇ ನಡೆದುಕೊಳ್ಳುತ್ತೇವೆ. ನಿನಗೆ ಸುಖಾಗಮನ. ಇನ್ನು ಮುಂದೆ ನೀನು ನಮ್ಮವಳು. ಇವಳನ್ನು ಯಾರೆಂದು ತಿಳಿದುಕೊಂಡಿರಿ? ಮಹಾಧೀಮಂತನಾದ ಅಯೋಧ್ಯೆಯ ಅರಸು ರಘುಕುಲ ಚಕ್ರವರ್ತಿ ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾಮಾತೆ. ಪಾಪರಹಿತಳಾದ ಇವಳನ್ನು ಸಂದರ್ಭದ ಸುಳಿಗೆ ಸಿಲುಕಿ ಶ್ರೀರಾಮಚಂದ್ರ ತ್ಯಜಿಸಿದ್ದಾನೆ. ಚಕ್ರವರ್ತಿಯ ಪತ್ನಿಯಾದ ಈಕೆಯನ್ನು ಆದರ ಗೌರವದಿಂದ ನೋಡಿಕೊಳ್ಳಿ. ಇದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗೆ ಆಗಲಿ ಗುರುವರ್ಯ, ಅದು ನಮ್ಮ ಭಾಗ್ಯ. ಈಕೆಯನ್ನು ಗೌರವ ಮತ್ತು ಅಕ್ಕರೆಯಿಂದ ನಾವು ನೋಡಿಕೊಳ್ಳುತ್ತೇವೆ. ಇಲ್ಲಿ ಅರಮನೆಯಂತೆ ಎಲ್ಲ ಅನುಕೂಲತೆಗಳು ಇಲ್ಲದೇ ಇದ್ದರೂ ಈಕೆಗೆ ಯಾವ ತೊಂದರೆಯೂ ಬಾರದಂತೆ ನಾವೆಲ್ಲರೂ ನೋಡಿಕೊಳ್ಳುತ್ತೇವೆ. ಹೇಳಿದೆಯಾ ಸೀತಾಮಾತೆ? ನಮ್ಮ ಆಶ್ರಮದಲ್ಲಿ ನಿಮ್ಮ ಅರಮನೆಯಲ್ಲಿದ್ದಂತೆ ವಸ್ತು ಸಂಗ್ರಹ ಇಲ್ಲದೆ ಇರಬಹುದು. ಆದರೆ ಆದರಕ್ಕಾಗಲಿ ಆತಿಥ್ಯಕ್ಕಾಗಲಿ ಅಕ್ಕರೆಗಾಗಲಿ ಇಲ್ಲಿ ಯಾವ ಕೊರತೆಯೂ ಇಲ್ಲ. ಎಲ್ಲವೂ ನಿನಗೆ ಲಭಿಸುತ್ತದೆ. ಪೂಜ್ಯರೇ, ನಿಮ್ಮ ಕರುಣೆಗೆ ನಾನು ಕೃತಜ್ಞಳಾಗಿದ್ದೇನೆ. ನಾನೀಗ ಮಹಾರಾಣಿಯಲ್ಲ, ಅಬಲೆಯಾದ ಒಂದು ಹೆಣ್ಣು. ಯಾವ ಸುಖ ಭೋಗಗಳ ಮೇಲೆ ಆಸೆ ಇಲ್ಲ. ಆಶ್ರಮದವರ ಜೊತೆಗೆ ಇಲ್ಲಿನ ಜೀವನ ಕ್ರಮದಂತೆಯೇ ನಡೆದುಕೊಳ್ಳುತ್ತೇನೆ. ಸೀತಾಮಾತೆ, 14 ವರ್ಷ ವನವಾಸಗಳನ್ನು ಅನುಭವಿಸಿದ ನಿನಗೆ ನಮ್ಮ ಆಶ್ರಮ ಜೀವನ ಕಷ್ಟವೆನಿಸಲಾರದು. ಆದರೆ ಸಂದರ್ಭಕ್ಕೆ ಸರಿಯಾಗಿ ಸ್ವಲ್ಪ ಸಹಿಷ್ಣುತೆಯನ್ನು ಕಲಿಯಬೇಕು ಮಗಳೇ. ಇವಳನ್ನು ಒಳಗೆ ಕರೆದುಕೊಂಡು ಹೋಗಿ. ಹಾಗೆಯೇ ನಮ್ಮ ಆಶ್ರಮದ ಯಾವುದಾದ್ರೂ ಒಂದು ಕುಟೀರವನ್ನು ತೆರವು ಮಾಡಿಕೊಡಿ. ಹಾಗೆ ಆಗಲಿ ಗುರುವರ್ಯ.